ಈಗ ನೀವು 7.9 ಅಂತ ಬಂದಿದ್ರೆ ಯಾವುದು ಆಯ್ತು ಅದೊಂದು ಸೆಟ್ ಅಲ್ಲಿಗೆ 8.2 ಆಮೇಲೆ ಇನ್ನರ್ ಹಿಡಿಯಪ್ಪ 7.7 ಇಲ್ಲಿ 7 ಮೀಟ್ರ್ ಮಾತ್ರ ಇರುತ್ತೆ ಅಂತ ಇವ್ರು ಬಂದಿದ್ದಾರೆ. ಬೀದಿ ದೀಪ ಇಲ್ಲ, ಬನ್ನಿ ಕಂಬ ಇದೆ, ಎಲೆಕ್ಟ್ರಿಕ್ ವೈರ್ ಎಳೆದಿದ್ದಾರೆ, ಬೀದಿ ದೀಪ ಇಲ್ಲ. ಅಲ್ಲಿ ನಿಮ್ಮ ರಿಪೋರ್ಟಲ್ಲಿ ಕೊಡಿಯಪ್ಪ ನೀವು, ನನ್ನ ಅಬ್ಸರ್ವೇಷನ್ ನಾನು ಬರ್ಕೊತಾ ಇದ್ದೀನಿ ಆಯಿತಾ. ಆಮೇಲೆ ಪಾರ್ಕ್ ಅಭಿವೃದ್ಧಿ ಮಾಡದೆ ಯಾವುದೇ ರೀತಿ ಆಟಿಕೆಗಳನ್ನು ಅಳವಡಿಸಿರೋದಿಲ್ಲ. ಪಾರ್ಕ್ ಎಲ್ಲಿದೆ? ಇಲ್ಲಿ ಇದೇ ಪಾರ್ಕ್ ಇದೆ. ಎಷ್ಟು ಒಂದು 30 ಅಡಿ ಇದೆಯಾ? 30 ಅಡಿ ಇಲ್ಲ, 20 ಅಡಿ. ಹಾಂ, ಲೆಕ್ಕಕ್ಕಪ್ಪ ಎಷ್ಟಿದೆ ಅಂತ. ಹಿಂಗೆ ಎಷ್ಟಿದೆ ಅಗಲ ಎಷ್ಟು ಇರೋದಿಲ್ಲ ಅಷ್ಟೇ ನಮ್ಮ ಅಬ್ಸರ್ವೇಷನಲ್ಲಿ. ಆಯಿತು, ಮುಗೀತು. ನೆಕ್ಸ್ಟ್ ನೀವು ಇದು ನಿಮ್ಮ ಹತ್ರ ಇದೆಯಲ್ಲ, ಅವ್ರು ಏನು ಕೇಳಿದ್ದಾರೆ ಅದಕ್ಕೆ ಜಸ್ಟಿಫಿಕೇಷನ್ನು ನೀವೇನು ಕೊಡ್ತೀರಾ? ದುಡ್ಡು ಕಟ್ಸ್ಕೊಂಡಿದ್ದಾರಾ? ಅಭಿವೃದ್ಧಿ ಆಮೇಲೆ ಮಾಡ್ತಾರಾ? ಎಷ್ಟು ಸೈಟ್ ರಿಲೀಸ್ ಆಗಿದೆ ಅನ್ನೋದು ಸಂಪೂರ್ಣ 10 ಲೇಔಟ್ದು 10 ಪ್ಯಾರದ 10 ಪುಟಗಳಲ್ಲಿ 10 ಸಪ್ರೇಟ್ ಫೈಲ್ಗಳಲ್ಲಿ ನೀವು ಕೊಡಬೇಕು. ನಮ್ಮ ಅಬ್ಸರ್ವೇಷನ್ 10ದು ಏನಿದೆ ಅದನ್ನು ನಾವು ಬರೀತೀವಿ. ಗೊತ್ತಾಯ್ತಾ? ಇಲ್ಲ ಅಂತ ಹೇಳ್ತೀವಿ. ಆಮೇಲೆ 9 ಮೀಟರ್ ರಸ್ತೆ ತೋರಿಸಿದ್ದು 8.2 ಮೀಟರ್ ರಸ್ತೆ ಇರುತ್ತೆ, 3 ಅಡಿ ಕಡಿಮೆ ಇರುತ್ತೆ ಅಂತ. ಯಾವ ರಸ್ತೆ ಅಲ್ಲ, ನೀವು ಫಸ್ಟ್ ಪ್ರಶ್ನೆ ಅದು ಯಾವ ರಸ್ತೆ? ಇದು 12 ಮೀಟ್ರದಾ? ಒಂದು ಕಡೆ ಚರಂಡಿ ಇದು, ಆ ಕಡೆ ನಿರ್ಮಿಸಿಲ್ವಾ? ಇಲ್ಲ ಸರ್, ಬರ್ಕೊಳಪ್ಪ ಆ ಕಡೆ ತೋರಿಸಿ. ಹೌದು, ಅಬ್ಸರ್ವೇಷನಲ್ಲಿ ಬರ್ಕೊಂಡೇನಪ್ಪ, ಎಡಭಾಗ ಕಡೆ ಮಾಡಿಲ್ಲ. ಎಷ್ಟು ಮೀಟ್ರ್ ಇದೆ? 12 ಮೀಟ್ರ್, 1 ಮೀಟ್ರ್ ಜಾಸ್ತಿನೇ ಇದೆ. ಎಲ್ಲಿ ಬಂದು ಅಲ್ಲಿಗೆ ಹಿಡಿತೀವಿ. 12 ಮೀಟರ್ ಆ್ಯಕ್ಚುಲಿ ಅಲ್ಲ ಸರ್, ಜಮೀನು ಎಷ್ಟು ಬಿಡ್ತಾ ಬೋಣ್ತಿರೋ ಸರ್ ಅರ್ಥ. ಇವ್ರು ಎಷ್ಟೋ ಮೀಟರ್ ಜಮೀನು ಬರ್ತದೆ ಸರ್, ಅಷ್ಟು ಮೀಟರ್ 40 ಫೀಟ್ ಅಷ್ಟೇ ಬರ್ತದೆ. ಇಲ್ಲಿ ಅಬ್ಸರ್ವೇಷನ್ ಮಾತ್ರ ಅಷ್ಟೇ, ಓನ್ಲಿ ಅಬ್ಸರ್ವೇಷನ್. ಟ್ರೈನ್ ಇದೆ ಸರ್, ಮಾಡಿದಾಗ 13 ಮೀಟ್ರ್ ಇರುತ್ತೆ. ಬರ್ಕೊಳಪ್ಪ, ನೋಟ್ ಮಾಡ್ಕೊ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಇನ್ಯಾವ ರಸ್ತೆ ಹೇಳಿದ್ದು ನೀವು? 9.4. ಹಾಂ, 9.4 ಅಂತ ಇದೆ. ಇವ್ರ ಪ್ರಕಾರವಾಗಿ 9 ಮೀಟ್ರ್ ರಸ್ತೆ ತೋರಿಸಿದ್ದು 8.2 ಮೀಟ್ರ್ ಇದೆ ಅಂತಾರೆ. ಇಲ್ಲಿ ನಿಮ್ದು ಎಷ್ಟು ಇದೆ? 9.4 ಇದೆ. ಬರ್ಕೊಳ್ಳಿ ಹಂಗೇನೆ. ರಸ್ತೆ ಅದ್ರ ಬಗ್ಗೆ ಬೀದಿ ದೀಪ, ಎಲೆಕ್ಟ್ರಿಕ್ ಸೇಮ್ ಬೀದಿ ದೀಪ ಅಳವಡಿಸಿದ್ದಾರೆ ಆಲ್ರೆಡಿ. ಹಿಂದೆ 10 ಲೇಔಟಿಗೆ ದೂರು ಸಲ್ಲಿಸಿದ್ವಿ. ಲೇಔಟ್ ಕಳಪೆ ಕಾಮಗಾರಿ ಆಗಿದೆ ಬಿಟ್ಟು ದೂರು ಸಲ್ಲಿಸಿದ್ವಿ. ಈಗ ಲೋಕಾಯುಕ್ತ ನೋಟಿಸ್ ಕೊಟ್ಟಿದ್ರು, ಸ್ಥಳ ಪರಿಶೀಲನೆ ಬರ್ತಿದ್ದೀವಿ, ನೀವು ಖುದ್ದು ಹಾಜರಾಗಬೇಕಿದ್ರು. ಹಾಗಾಗಿ ನಾವು ಲೋಕಾಯುಕ್ತ ಜೊತೆ ಖುದ್ದು ಹಾಜರಾಗಿ ಸ್ಥಳ ಪರಿಶೀಲನೆ ಮಾಡಿದಾಗ ಕೆಲವೊಂದು ಕಡೆ ನ್ಯೂನತೆ ಕಂಡು ಬಂದೆವು ಲೋಕಾಯುಕ್ತರು. ಅದನ್ನು ಪರಿಶೀಲಿಸಿ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಮುಂದೆ ಏನು ಕ್ರಮ ಬರ್ತು ನೋಡ್ಬೇಕು ನಾವು. CCಗೆ ಪ್ರಾವಿಷನ್ ಇದೆ, CC ಹಾಕಿರೋದಿಲ್ಲ. ಸಾಂಬಾರಿಕರ ಬಗ್ಗೆ ಅವರು ಉತ್ತರ ಮಾಡ್ತಾರೆ. ಪಾರ್ಕಿಗೆ ಫೆನ್ಸಿಂಗ್ ಹಾಕಿದೆ, ಯಾವುದೇ ಬಿತ್ತೋದಾಗಲಿ ಅಥವಾ ಆಟಿಕೆಗಾಗಲಿ ಅಳವಡಿಸಿರೋದಿಲ್ಲ. CS ಸೈಟು ಯಾವುದು ಇದೇ CS ಸೈಟ್ಗೆ ಪ್ರಾವಿಷನ್ ಬಿಟ್ಟಿದ್ದಾರೆ, ಬಟ್ ಅದಕ್ಕೇನು ಕಾಂಪೌಂಡು ಮತ್ತು ಏನೂ ಮಾಡಿರೋದಿಲ್ಲ. ಓಕೆ, ಸೇಮ್ ಏನಿದೆ ಅದನ್ನೇ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ? ಓಕೆ, ನೀವು ಸಪ್ರೇಟ್ ಫೈಲ್ ಮಾಡಿಕೊಡ್ಬೇಕು ಕಮಿಷನ್ರು. 10 ಸಪ್ರೇಟ್ 10ಕ್ಕೂ 10 ಪ್ರಶ್ನೆ ಕೇಳಿದ್ದಾರೆ. 10 ಪ್ರಶ್ನೆ ಪ್ರಕಾರವಾಗಿ ನಿಮ್ಮ ಅನುಮೋದನೆ ಪ್ರಕಾರ ಏನು ಸ್ಥಳ ಪರಿಶೀಲನೆಯಿಂದ ನಾನೇನು ಬರ್ತೋ ನಾವು ಮಾಡ್ತೀವಿ. ನಿಮ್ಮ
ತೋರಿಸ್ತು 7.7 ಮೀಟರ್ಸ್ ಇದೆ ಅಂತ ಹೇಳ್ತಾರೆ ಇವರು. ಯಾವ ರಸ್ತೆ? ಇದೇ ರಸ್ತೆನಾ? ಅಲ್ಲಿ ಅವರು ಅರ್ಜಿದ್ದಾರೆ 8.9 ಇದೆ. 8.9 ಇದೆಯಾ? ಬರ್ಕೊಳ್ಳಿ. ಇಲ್ಲಿ ಒಂದು ಕಡೆ 4.5 ಅಡಿ ಕಡಿಮೆ ಇದೆ, ಇನ್ನೊಂದು ಕಡೆ 2 ಅಡಿ ಕಡಿಮೆ ಇದೆ ಅಂತ ಹೇಳ್ತೀರಾ. ಎಲ್ಲಿ 4.5 ಅಡಿ ಕಡಿಮೆ ಇದೆ ರಸ್ತೆ ತೋರಿಸಿ. ಮರ್ಯಾದ ಇಲ್ಲಿ ಬಾರಪ್ಪ, ಹೇಳ್ತಾ ಇದ್ದಾರೆ 8.6 ಇದೆ. ಇಲ್ಲಿ 8.30 ಅಂತ ಅಂದ್ರು. ಪ್ರಕಾರ 4.5 ಅಡಿ ಕಡಿಮೆ ಇದೆ. ಒಂದು ಕಾಲು ಅಡಿ ಬರ್ಕೊಳಪ್ಪ, 1 ಕಾಲು ಅಡಿ ಕಡಿಮೆ ಇದೆ. 8.6 ಅಂದಾಜು ಪಟ್ಟಂತೆ ಡಾಂಬರೀಕರಣ ಇಲ್ಲ. ಬೀದಿ ದೀಪ ಎಲ್ಲ ಇಲ್ಲ. ಬೀದಿ ದೀಪ ಹಾಕಿದ್ದಾರೆ, ಬಟ್ ಚಾಲ್ತಿ ಅಳವಡಿಸಿರುವಾಗಿದೆ. ಟಿ ಸಿಯನ್ನು ಅಳವಡಿಸಿರುವುದಿಲ್ಲ. ಟಿ ಸಿಯಲ್ಲಿ ಅಲ್ಲೊಂದಿದೆ, ಇಲ್ಲೊಂದು ಟಿ ಸಿಗೆ ಅದೇ ಪ್ರಾವಿಷನ್ ಇದೆ. ಮತ್ತು ಟಿ ಸಿ ಅಳವಡಿಸಿರೋದಿಲ್ಲ. ಪಾರ್ಕ್ ಅಭಿವೃದ್ಧಿ ಮಾಡಿದ್ರೆ ಯಾವುದೇ ಆಟಿಕೆಗಳು ಇರೋದಿಲ್ಲ. ಹೌದು, ಆಟಿಕೆ ನಿಗದಿಪಡಿಸಿದಂಥ ಜಾಗದಲ್ಲಿ ಫೆನ್ಸಿಂಗ್ ಹಾಕಲಾಗಿದೆ. ಯಾವುದೇ ಆಟಿಕೆಗಳು ಕುತ್ಕೊಳ್ಳೋದು ಯಾವುದೂ ಇರೋದಿಲ್ಲ. ಬರ್ಕೊಳ್ಳಿ. ಮತ್ತು ಲೇಔಟ್ನ 100 ಮೀಟರ್ ಅಂತರದಲ್ಲಿ ಶಿವಾಲಯ ದೇವಸ್ಥಾನದಲ್ಲಿ ಪುರಾತತ್ವ ಇಲಾಖೆಯಿಂದ ಅನುಮತಿ ಪಡೆಯದೆ ಎನ್ನುವ ಸೀಲ್ ಕಾಮಗಾರಿಗಳು ಮಾಡಿರ್ತಾರೆ. ಇದೊಂದು ಸ್ಥಾನಕ್ಕೆ ಬರ್ಕೊಳ್ಳಪ್ಪ. ಪುರಾತತ್ವ ಇದಕ್ಕೆ ಬಂದಿದೆ, ಇದಕ್ಕೆ ಬರ್ಕೊಳ್ಳಿ. ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬರ್ಬಿಟ್ಟು ಅದರಲ್ಲಿ ಇದೆ ಏನು, ಇದು ಪ್ರಾಹಿಬಿಟ್ರಿ ಝೋನು, ಬಫರ್ ಝೋನು ಅಂತ ಇರ್ತದೆ. 100 ಮೀಟರ್ಸ್ ವ್ಯಾಪ್ತಿಯಲ್ಲಿ. ಅದನ್ನು ತೊಗೊಂಡು ಇದರಲ್ಲಿ ಎನ್ ಒ ಸಿ ನಿಮಗೆಲ್ಲ ಬಂದಿದೆಯಾ ಏನು ಅಂತ ಅವರಿಂದ ಕ್ಲಾರಿಫಿಕೇಷನ್ ನೀವು ತಗೊಂಡಿದ್ದಾರಾ, ಅವ್ರ ವ್ಯಾಪ್ತಿಗೆ ಬರುತ್ತಾ ಇಲ್ವ ಅಂತಲೂ ಕನ್ಫರ್ಮ್ ಮಾಡ್ತಾರೆ. ನೀವು ಕ್ಲಾರಿಫಿಕೇಷನ್ ಕೊಟ್ಟರೆ ಅವಾಗ ಅವರಿಂದ ನೀವು ಕರೆಸ್ಪಾಂಡೆನ್ಸ್ ಮಾಡಿದ್ರೆ ಒಂದೇ ಮಾನದಂಡ ಅಲ್ಲ. ಒಂದು ಕ್ಲಾರಿಫಿಕೇಷನ್ ಮಾಡ್ತಾರೆ. ನಿಮ್ಮ ಬೇಲೂರು ದೇವಾಲಯಕ್ಕೂ ಈ ದೇವಾಲಯಕ್ಕೂ ಒಂದೇ ಮಾನದಂಡ ಅಲ್ಲ. ಅದನ್ನು ತಗೊಂಡು ಕ್ಲಾರಿಫಿಕೇಷನ್ ಮಾಡ್ತಾರೆ. ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಈಗ ಎಲ್ಲ ಅನುಮೋದನೆ ಮಾಡಿ ಬಿಡುಗಡೆ ಮಾಡಲಾಗಿರುತ್ತೆ. ಗೊತ್ತಾಯ್ತಾ? ಈಗ ಇದರಲ್ಲಿ ನಾವೇನು ಅಬ್ಸರ್ವೇಷನ್ ಮಾಡೋಕ್ಕೆ ಬರಲ್ಲ. ಈಗ ಹೈಕೋರ್ಟಲ್ಲೇ ಎಲ್ಲ ಮಾಡಿ ಅಷ್ಟೇ. ನೋ ಅಬ್ಸರ್ವೇಷನ್. ನಾವೇನು ಇದ್ರ ಬಗ್ಗೆ ನಾವೇನು ರಿಪೋರ್ಟ್ ಮಾಡ್ಕೊಳಕ್ಕೆ ಪೂರ್ತಿ ಡ್ರೈನ್ ನೋಡ್ಕೊಂಡು 25-30 ರೂಪಾಯಿ ಖರ್ಚು ಮಾಡಿ ಬೀಜ ಹಾಕಿ ಒಂದೊಂದು ಬೀಜ ಹಾಕೋದು ಪೂರ್ತಿ ಡ್ರೈನೇಜ್ ಬಂದು ಒಂದು ಸರಿಯಾಗಿ ಅಳತೆ ಮಾಡಿಲ್ಲ, ಅದ್ಬಸ್ ಮಾಡಿಲ್ಲ. ಒಂದು ಇದೇ ಥರ ಶಿಕಾರಿಪುರದಲ್ಲಿ 4 ಎಕರೆ ಜಮೀನು 4 ವರ್ಷದಿಂದ ನೀವು ನಗರಸಭೆಯವ್ರದ್ದು ಆಗಿ ಉಳ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಫಾರ್ಮ್ ನಂಬರ್ 1 ಕೊಟ್ಟು ಎಂಕ್ವೈರಿ ಮಾಡಿಸಿ ಇಷ್ಟು ನಗರಸಭೆಯಿಂದ ಇಷ್ಟು ಬೆಳೆಗೆ ಅಗ್ರಿಕಲ್ಚರ್ ಬಂದು ತುಂಬ ಹರಿತಾ ಇದೆ. ನಾನು ಒಂದು 2-3 ಸತಿ ರೈಟಿಂಗಲ್ಲೂ ಕೊಟ್ಟೆ. ಈಗ ಈ ವರ್ಷದಿಂದ ಅಲ್ಲ, ಈಗ ನಿಲ್ಸಿದ್ರು ಮತ್ತೆ ಈ ಲೇಔಟ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅಲ್ಲಿ ತುಂಬ ಹರಿಸ್ತಾ ಇದೆ. ಒಟ್ನಲ್ಲಿ ಕೊಟ್ಬಿಡಿ ಜಮೀನು ಮಾಡಂಗಿಲ್ಲ. ನಾವು ಲೇಔಟ್ ಕೊಟ್ಟು ಹೋಗ್ಬಿಡ್ಬೇಕು. ಲೇಔಟ್ ಕೊಡಿ ಎಲ್ಲ ಡೆವಲಪರ್ಸ್ ಅಂತಾರೆ, ಅವ್ರ ಹೆಸರು ಹೇಳ್ತಾರೆ, ದೊಡ್ಡವ್ರ ಹೆಸರು ಹೇಳ್ತಾರೆ. ಇಲ್ಲಿ ಇರಕ್ಕೆ ಬಿಡಲ್ಲ. ನಮ್ದೊಂದು 2 ಎಕರೆ ಇದೆ ಸರ್, ಮಧ್ಯದಲ್ಲಿ ದನ ಸಾಕೊಂಡಿದ್ದೀವಿ. ಬೆಳೆಗೆ ಬಿಡ್ತಾ ಇಲ್ಲ. ನೀರು ಡ್ರೈನ್ ತುಂಬಿ ಇಲ್ಲ. ಇಲ್ಲಿಂದ ತುಂಬ ಬರುತ್ತೆ, ಇಲ್ಲಿ ಕ್ಲೀನ್ ಮಾಡೋದು ಅಲ್ಲಿಂದ ತುಂಬ ಹಂಗೆ ಬರುತ್ತೆ. ಒಟ್ನಲ್ಲಿ ಖರಾಬ್ ಇದ್ದು ಬಿ ಖರಾಬ್ ಇದ್ದಿದ್ದು ಮುಚ್ಚಾಕ್ಬಿಡ್ರಿ ಸರ್. ಇದೆಲ್ಲ ಯಾವ್ದಿದು? ಅದು ಲೇಔಟ್ ಮಾಡಿದ್ದಾರೆ. ಬಿ ಖರಾಬ್ ಮಧ್ಯದಲ್ಲಿದೆ ಸರ್. ಅಲ್ಲಿ ಅಲ್ಲ, ಈ ಗೊಬ್ಬರಿ ಮರ ಎಲ್ಲ ಬರ್ದಿದ್ದು ಇದ್ಯಾವ್ದು ಲೇಔಟ್ ಅಂದ್ರೆ ಸರ್? ಅದು 8.7 ಇದೆ. 8.1 ಅಂತ ಇದೆ. ಲೈನ್ ಅಳವಡಿಸಿಲ್ಲ. ಒಂದು ಕಡೆ ಲೈನು ಎಲೆಕ್ಟ್ರಿಕ್ ಲೈನ್ ಇದು ಲೈನ್ ಕೆಳಗಡೆ ಬಿದ್ದಿದೆ. ಪಾರ್ಕ್ ಅಭಿವೃದ್ಧಿ ಆಗಿಲ್ಲ. ಆಟಿಕೆಗಳು ಇಲ್ಲ. ಪಾರ್ಕಿಗೆಲ್ಲ ಜಾಗ ಇದೆ. ಬೇಲಿ ಇದೆ ಅಲ್ಲ, ಬೇಲಿ ಗಿಡ ಗಿಡಗಳೆಲ್ಲ ಬರ್ಕೊಂಡಿರ್ತವೆ. ಬರ್ಕೊಳ್ಳಿ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಪೈಪ್ ಲೈನ್ ಯಾವುದೂ ಇಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಕುಡಿಯೋ ನೀರು ಇಲ್ಲ. ರಿಲೀಸ್ ಆಗಿದೆ. ಎಷ್ಟು ರಿಲೀಸ್ ಆಗೋದು ಬಾಕಿ ಇದೆ.
ಆಮೇಲೆ ಅರ್ಜಿಲಿ ಏನು ಆಪಾದನೆ ಮಾಡಿದೆ ಅದಕ್ಕೆ ನಿಮ್ಮ ಕೌಂಟ್ರ್ ಏನು ಗೊತ್ತಾಯ್ತಾ, ಏನು ಜಸ್ಟಿಫಿಕೇಶನ್. ಓಕೆ, ನಮ್ಮದು ಜಂಟಿ ತಪಾಸಣೆ ವೇಳೆಯಲ್ಲಿ ನಮ್ದೇನು ಬಂತು ಅದು ಎರಡನ್ನೂ ಕ್ರೋಢೀಕರಿಸಿ ಒಂದು ವಿವರದ ವರದಿಯನ್ನು ವಿತ್ ಫೋಟೋ ಪ್ರತಿಯೊಂದು ಲೇಔಟ್ಗೂ ಸಪ್ರೇಟಾಗಿ ನಾನು ಕಳಿಸ್ಕೊಡೋದು ನನ್ನ ಜವಾಬ್ದಾರಿ. ಆಮೇಲೆ ನಾನು ಅವ್ರು ಡಿಸೈಡ್ ಮಾಡಿ. ಓಕೆ, ಆಯ್ತಪ್ಪ, ಒಳ್ಳೇದು.